ಪಿ ಆರ್ ಲೈವ್ ಟ್ರೇಡಿಂಗ್ ಪ್ರಾಫಿಟ್ ಬುಕ್ಗೆ ಸ್ವಾಗತ. ನಾನು ರಾಜ್ಕುಮಾರ್ ಯಾದವ್. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಇದೆ, ಇಲ್ಲಿ ಕೇಳಿಸ್ಕೊಳ್ಳಿ. ಈ ಟ್ರೇಡಿಂಗಲ್ಲಿ ಎಲ್ಲರೂ ಏನಕ್ಕೆ ಸಕ್ಸಸ್ ಆಗಲ್ಲ ಅಂದರೆ ಕಾರಣ ಅವ್ರ ಮೈಂಡ್ ಕಂಟ್ರೋಲ್. ಇದರಲ್ಲಿ ಕಲ್ತ್ಕೊಳ್ಳೋದು ಬರೀ 10% ಇದೆ. ಮೇನ್ ಬೇಕಾಗಿರೋದು ಮೈಂಡ್ ಕಂಟ್ರೋಲ್. ಅದು ಬರಬೇಕಂದ್ರೆ ಅದಕ್ಕೊಂದೇ ದಾರಿ ಇರೋದು ಈ ಸ್ಪಿರಿಚುವಲ್ ಜರ್ನಿ. ಎರಡನ್ನೂ ಕಲಿಯೋದಕ್ಕೆ ಈಸಿ ಆಯ್ತು ನನಗೆ. ದೇವರು ಎಂಥ ಅವಕಾಶ ಕೊಟ್ಟರು ನೋಡಿ. ಅಲ್ಲಿ ಒಂದು ಇದನ್ನು ಕಲಿಬೋದು, ಒಂದು ಸ್ಪಿರಿಚುವಲ್ ಜರ್ನಿ ಮೆಡಿಟೇಷನ್ ಅದು ಇನ್ನೂ ಕಲಿಬೋದು ಅಂತ ಹೇಳಿಬಿಟ್ಟು ನಾನು ತುಂಬ ಇಂಟ್ರೆಸ್ಟ್ ಆಗಿ ಜಾಯ್ನ್ ಆದೆ. ಅಲ್ಲಿ ಅವರು ಆ ಟೈಮಲ್ಲಿ US ಬೇಸ್ ಒಂದು ಕೋರ್ಸ್ ಮಾಡ್ತಾಯಿದ್ರು. ಅವರು ಗ್ಯಾನ್ ಮೆಥಡ್ ಅಂತ, ಹೆಚ್ಚು ಕಮ್ಮಿ ಒಂದು 50 ಲಕ್ಷ ರೂಪಾಯಿ ಕೋರ್ಸ್ ಅದು ಟ್ರೇಡಿಂಗಲ್ಲಿ. ಅವರು ಅದನ್ನು ಮಾಡುವಾಗ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ಇಬ್ಬರು ತಗೊಂಡಿದ್ದರು ನಮ್ಮನ್ನು. ಆ ಹೆಲ್ಪ್ ಮಾಡೋ ಟ್ರೈನಿಂಗಲ್ಲಿ ಅವರು ಆ ಟ್ರೈನಿಂಗ್ ಕಂಪ್ಲೀಟ್ ಮಾಡೋಷ್ಟರೊಳಗಡೆ ನಾವು ರೆಡಿ ಆದ್ವಿ. ತಿಳ್ಕೊಂಡ್ವಿ ಮಾರ್ಕೆಟ್ ವಿಷಯ ಏನು ಅಂತ ಹೇಳ್ಬಿಟ್ಟು ಅದೊಂದು ಸ್ಟ್ರಾಟಜಿ ರೆಡಿ ಮಾಡಿ ಇವಾಗ 1 ತಿಂಗಳು ಮುಂಚೆನೇ ಹೇಳ್ತೀವಿ ನಾವು, ಈ ಮಾರ್ಕೆಟ್ ಹಿಂಗೆ ಹೋಗುತ್ತೆ, ಇಷ್ಟು ದಿವಸ ಹಿಂಗೆ ಹೋಗುತ್ತೆ, ಇಷ್ಟು ದಿವಸ ಹಿಂಗೆ ಬರುತ್ತೆ, ಇಷ್ಟು ದಿವಸ ಹಿಂಗೆ ಹೋಗುತ್ತೆ ಅಂತೇಳಿ ನಾವೇ ಹೇಳೋಷ್ಟು ಮಟ್ಟಕ್ಕೆ ನಾವು ಇವಾಗ ಬೆಳೆದಿದ್ದೀವಿ. ತುಂಬ ಖುಷಿ ಆಯಿತು. ಅವು ನನಗೆ ಇವಾಗ ಸ್ಪಿರಿಚುವಲ್ ಜರ್ನಿ ಗುರುಗಳು ಮತ್ತು ಮಾರ್ಕೆಟ್ ಗುರುಗಳು ಅವರೇ ಆದರು, ಡಿ ವಿ ಮಹೇಶ್ ಅಂತ. ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರೇ ಕಾರಣ. ಹೆಚ್ಚು ಅವ್ರ ಹತ್ರ ಒಂದು 9 ವರ್ಷ ಸೇವೆ ಮಾಡಿ ನಾನು ಇವಾಗ ಇಂಡಿವಿಜುವಲಾಗಿ ನಾವೇ ವರ್ಕ್ ಮಾಡ್ತಾಯಿದ್ದೀವಿ. ಇವಾಗ ನಮ್ಮದು ಮೆಡಿಟೇಷನ್ ಕ್ಲಾಸಸ್ಸು ಇದೆ, ಅದು ಬ್ರೀತಿಂಗ್ ಫಾರ್ ಸಕ್ಸಸ್ಫುಲ್ ಲೈಫ್ ಅಂತ, ಕ್ರಿಯಾ ಯೋಗದ ಬಗ್ಗೆ ಮತ್ತು ಈ ಶೇರ್ ಮಾರ್ಕೆಟ್ ಕ್ಲಾಸಸ್ಸು ಇರುತ್ತೆ ನಮ್ಮದು. ಇದನ್ನು ಮಾಡ್ತಾಯಿದ್ದೀವಿ. ಇವೆರಡೂ ನಡೆಸ್ಕೊಂಡು ನಮ್ಮದೇ ಆದಂಥ ಈ ಟ್ರೇಡಿಂಗ್ದು ಒಂದು ಕಂಪ್ನಿ, ಆತ್ಮಾರ್ಪಣ ಅಂತ ಒಂದು ಕಂಪ್ನಿ ರಿಜಿಸ್ಟ್ರ್ ಮಾಡಿಸಿ ನಾನು ನಮ್ಮ ಫ್ರೆಂಡ್ ಪಾರ್ಟ್ನರ್ಶಿಪ್ಪಲ್ಲಿ ಓಪನ್ ಮಾಡಿದ್ದೀವಿ. ಈ ಮಟ್ಟಕ್ಕೆ ಈ 13ನೇ ವರ್ಷ ಜರ್ನಿ, ಇಷ್ಟು ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀವಿ. ಇದರಲ್ಲಿ ಇದು ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈ 13 ವರ್ಷ ಸರ್ವಿಸಲ್ಲಿ 10 ವರ್ಷ ಏನೂ ಮಾಡೋಕ್ಕಾಗಿಲ್ಲ. ಓಕೆ, ಈ 3 ವರ್ಷದಿಂದ ಈ 10 ವರ್ಷದ್ದು ಸೇರಿ ನಾವು ಮಾಡ್ತಾಯಿದ್ದೀವಿ. ಇದು ಈ ಫೀಲ್ಡಲ್ಲಿ ನಿಂತ್ಕೋಬೇಕಾಗಿರುವಂಥ ವಿಷಯ. ಯಾರೇ ಆಗಲಿ ಸ್ಟಾರ್ಟಿಂಗಲ್ಲಿ ನಾನು ಬರೆದು ಕೊಡ್ತೇನೆ, ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಅಟ್ಲೀಸ್ಟ್ ಒಂದು 3 ಇಯರ್ಸ್ ಆದರೂ ಅವ್ರು ನಿಂತ್ಕೊಂಡ್ರೆ ಮಾರ್ಕೆಟಲ್ಲಿ, ಏನೂ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತಿಳ್ಕೊತಾ ಇದ್ದರೆ, ಏನೋ ಒಂದು ಫೀಸ್ ಪೇ ಮಾಡ್ತಾಯಿದ್ದೀವಿ ಅಂತ 100% ಅವರು ಆ 3 ಇಯರ್ಸ್ ಆದಮೇಲೆ ತಿಂಗಳಿಗೆ ಅವರು ಹೆಚ್ಚು ಕಮ್ಮಿ ಅವ್ರ ಸ್ಯಾಲ್ರಿ ಏನು ಬರ್ತಾಯಿತ್ತು ಅದು ಡಬಲ್ ದುಡಿಯೋಷ್ಟು ನಾಲೆಜ್ ಬೆಳೆಸ್ಕೋಬೋದು. ಇದರಲ್ಲಿ ತುಂಬ ಬೇರೆ ಏನೋ ಅದು ಇದು ಕೋರ್ಸ್, ಆ ಕೋರ್ಸ್ ಈ ಕೋರ್ಸ್ ಏನಿಲ್ಲ. ಟೈಮ್ ಸ್ಪೆಂಡ್ ಮಾಡಬೇಕು. ಅದು ಹಂಗೆ ನಮ್ಮ ಬ್ಲಡ್ಡಲ್ಲಿ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ ಅಂತ ಅಷ್ಟು ಅಬ್ಸರ್ವ್ ಮಾಡಬೇಕು ಅದನ್ನು, ಮಾರ್ಕೆಟ್ನ. ಆವಾಗಲೇ ಇದರಲ್ಲಿ ಸಾಧನೆ ಮಾಡೋಕ್ಕಾಗೋದು. ಅದಕ್ಕೆ ಇದೆಲ್ಲ ಮಾಡಿ ನಾನು ಈ ಸೋಷಿಯಲ್ ಮೀಡಿಯಾಗೆ ಏನಕ್ಕೆ ಬಂದೆ ಅಂದರೆ, ಇವಾಗ ಯೂಟ್ಯೂಬ್ ಚಾನಲ್ ಏನಕ್ಕೆ ಬಂದೆ ಅಂದರೆ, ಸುಮಾರು ವೀಡಿಯೋಸ್ ನೋಡ್ತಾ ಇದ್ದೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಇಷ್ಟು ಮಾಡಿದ್ರು, ಅವ್ರು ಅಷ್ಟು ಮಾಡಿದ್ರು, ಇದು ಹಿಂಗೆ ಹಂಗೆ ಅಂತ ಹೇಳ್ತಾನೆ ಇರ್ತಾರೆ ಕತೆ. ಯಾರು ಲೈಫ್ ಪ್ರೂಫ್ ಹಿಂಗೆ ಮಾಡ್ಬೋದು. ಈ ಫೀಲ್ಡಲ್ಲಿ ನಿಂತ್ಕೋಬೇಕಾಗಿರುವಂಥ ವಿಷಯ. ಯಾರೇ ಆಗಲಿ ಸ್ಟಾರ್ಟಿಂಗಲ್ಲಿ ನಾನು ಬರೆದು ಕೊಡ್ತೇನೆ, ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಅಟ್ಲೀಸ್ಟ್ ಒಂದು 3 ಇಯರ್ಸ್ ಆದರೂ ಅವ್ರು ನಿಂತ್ಕೊಂಡ್ರೆ ಮಾರ್ಕೆಟಲ್ಲಿ, ಏನೂ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತಿಳ್ಕೊತಾ ಇದ್ದರೆ, ಏನೋ ಒಂದು ಫೀಸ್ ಪೇ ಮಾಡ್ತಾಯಿದ್ದೀವಿ ಅಂತ 100% ಅವರು ಆ 3 ಇಯರ್ಸ್ ಆದಮೇಲೆ ತಿಂಗಳಿಗೆ ಅವರು ಹೆಚ್ಚು ಕಮ್ಮಿ ಅವ್ರ ಸ್ಯಾಲ್ರಿ ಏನು ಬರ್ತಾಯಿತ್ತು ಅದು ಡಬಲ್ ದುಡಿಯೋಷ್ಟು ನಾಲೆಜ್ ಬೆಳೆಸ್ಕೋಬೋದು. ಇದರಲ್ಲಿ ತುಂಬ ಬೇರೆ ಏನೋ ಅದು ಇದು ಕೋರ್ಸ್, ಆ ಕೋರ್ಸ್ ಈ ಕೋರ್ಸ್ ಏನಿಲ್ಲ. ಟೈಮ್ ಸ್ಪೆಂಡ್ ಮಾಡಬೇಕು. ಅದು ಹಂಗೆ ನಮ್ಮ ಬ್ಲಡ್ಡಲ್ಲಿ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ ಅಂತ ಅಷ್ಟು ಅಬ್ಸರ್ವ್ ಮಾಡಬೇಕು ಅದನ್ನು, ಮಾರ್ಕೆಟ್ನ. ಆವಾಗಲೇ ಇದರಲ್ಲಿ ಸಾಧನೆ ಮಾಡೋಕ್ಕಾಗೋದು. ಅದಕ್ಕೆ ಇದೆಲ್ಲ ಮಾಡಿ ನಾನು ಈ ಸೋಷಿಯಲ್ ಮೀಡಿಯಾಗೆ ಏನಕ್ಕೆ ಬಂದೆ ಅಂದರೆ, ಇವಾಗ ಯೂಟ್ಯೂಬ್ ಚಾನಲ್ ಏನಕ್ಕೆ ಬಂದೆ ಅಂದರೆ, ಸುಮಾರು ವೀಡಿಯೋಸ್ ನೋಡ್ತಾ ಇದ್ದೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಇಷ್ಟು ಮಾಡಿದ್ರು, ಅವ್ರು ಅಷ್ಟು ಮಾಡಿದ್ರು, ಇದು ಹಿಂಗೆ ಹಂಗೆ ಅಂತ ಹೇಳ್ತಾನೆ ಇರ್ತಾರೆ ಕತೆ. ಯಾರು ಲೈಫ್ ಪ್ರೂಫ್ ಹಿಂಗೆ ಮಾಡ್ಬೋದು. ಆ ಸ್ಟ್ರಾಟಜಿನ ಹಿಂಗೆ ಮಾಡಬೇಕು, ಇದು ಹಿಂಗೆ ಹಾಕಿದ್ರೆ ಹಿಂಗೆ ಬರುತ್ತೆ, ಈ ಪ್ರಾಫಿಟ್ ಹಿಂಗೆ ಇಲ್ಲಿ ಎಂಟ್ರಿ ತೊಗೊಂಡ್ರೆ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ ಅಂತ ಯಾರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ. ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ಜನರಿಗೆ ಹೆಲ್ಪ್ ಆಗುತ್ತೆ. ನೀಟಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಅದ್ರ ರಿಸಲ್ಟ್ ಬರ್ತಾಯಿದ್ರೆ ಆಮೇಲೆ ಅವ್ರು ಸ್ಟಾರ್ಟ್ ಮಾಡ್ಕೋಬೋದು ಅಲ್ವಾ. ನನಗೆ ನಾನು ಈ ಮೆಡಿಟೇಷನ್ ಫೀಲ್ಡಲ್ಲಿರೋದ್ರಿಂದ, ಸುಮಾರು ಜನ ನಾನು ಕ್ಲಾಸಸ್ ಮಾಡೋದ್ರಿಂದ, ನನಗೆ ಎಷ್ಟು ಪ್ರಾಬ್ಲಮ್ ಇದ್ದಾರೆ ಗೊತ್ತಾ. 1 ರೂಪಾಯಿ, ಅದು ಹೆಸರು ಹೇಳಬಾರ್ದು, ದಿವಸ ಒಂದು 5 ಕಾಲ್ ಬರುತ್ತೆ ನನಗೆ. 500 ಇದ್ದರೆ ಕೊಡಿ ಸರ್, ಒಂದು 300 ಇದ್ದರೆ ಕೊಡಿ ಸರ್, 1000 ಇದ್ದರೆ ಕೊಡಿ ಸರ್ ಅಂತ.
ಈ ಮನೇಲಿ ಹೆಣ್ಮಕ್ಳು ಕೇಳ್ತಾರೆ, ಎಷ್ಟು ಪ್ರಾಬ್ಲಮಲ್ಲಿ ಇರ್ಬೋದು ನೋಡಿ ಅವರು. ಕೇಳಬೇಕಂದ್ರೆ ಅವ್ರು ಎಷ್ಟು ನೋಯ್ಕೊಂಡಿರ್ತಾರೆ, ಎಷ್ಟು ಇದು ಮಾಡಿರ್ತಾರೆ. ಇದರಿಂದ ನನಗೆ ಒಂದು ಐಡಿಯಾ ಬಂತು, ಯಾಕೆ ಇವರೆಲ್ಲ ಇಷ್ಟು ಒದ್ದಾಡ್ತಾ ಇದ್ದಾರೆ ಜನರು. ಆದಷ್ಟು ಎಲ್ಲರೂ ಲಕ್ಷ ಕೋಟಿ ಅದು ಇದು ಅಂತ ಮಾಡಿ ತೋರಿಸ್ತಾ ಇರ್ತಾರೆ. ನಾನು ಒಂದು ನಾರ್ಮಲ್ ಪೀಪಲ್ಗೆ ಆಗಲಿ ಮತ್ತು ಹೈಯರ್ ಪೀಪಲ್ಗಾಗಲಿ ಸರಿ, ಎಲ್ಲರಿಗೂ ಆಗೋ ಥರ ನಾನು ಇದರಲ್ಲಿ ಈ ವಿಡಿಯೋಸ್ ಮಾಡ್ತೀನಿ. ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನನ್ನ ಟಾರ್ಗೆಟ್ ಇರೋದೇನು ಗೊತ್ತಾ, ಸ್ಟೂಡೆಂಟ್ಸು ಮತ್ತು ಮನೆಯಲ್ಲಿರುವಂಥ ಹೆಣ್ಮಕ್ಳು ಮತ್ತು ವಯಸ್ಸಾಗಿರೋರು ಮತ್ತು ಈ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಜಾಬ್ಗೆ ಹೋಗಿ ಒಂದು 30,000 50,000 24 ಗಂಟೆ ದುಡಿತಾ ಇರೋರಿಗೆ, ಇಂಥವ್ರಿಗೋಸ್ಕರ ನಾನು ಈ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ಯಾವ ಥರ ಅಂತ ಹೇಳಿದ್ರೆ, ನಾನು ಎಕ್ಸಾಂಪಲ್ಗೆ ಒಂದು 50,000 ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಒಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ 30 ದಿವಸಕ್ಕೆ ಒಂದು 30,000 ರೂಪಾಯಿ ಹೆಂಗೆ ಅರ್ನ್ ಮಾಡ್ಬೋದು, ಡೈಲಿ ಹೆಂಗೆ ಒಂದು 1000 ಯಾವ ಥರ ಮಾಡ್ಬೋದು ಅಂತೇಳಿ ನಾನು ಲೈವಲ್ಲಿ ನಾವು ಎಂಟ್ರಿ ತಗೊಳ್ಳೋದ್ರಿಂದ ಹಿಡಿದು ನಾವು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ದೀವಿ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಾವು ಎಕ್ಸಿಟ್ವರೆಗೂ ನಿಮ್ಗೆ ಲೈವಲ್ಲೇ ಪ್ರೂಫ್ ತೋರಿಸ್ತಾ ಇರ್ತೀವಿ. ಓಕೆನಾ? ಅದರಿಂದ ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಈ 3ರಲ್ಲೂ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಫಾಲೋ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ದು ಲೈವ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು, ವಾಚ್ ಮಾಡ್ಬೋದು. ನನಗೆ ಯಾರು ಲೈವಲ್ಲಿ ಪ್ರೂಫ್ ತೋರಿಸ್ತಾ ಇಲ್ಲ. ಓಕೆನಾ? ನಾನು ಏನು ಮುಚ್ಚುಮರೆ ಏನು ಇಲ್ದಿರ ನಿಮ್ಗೆ ಓಪನ್ನಾಗಿ ಯಾಕೆ ಮಾಡ್ಬೋದು ಅಂತೇಳಿ ನಮ್ಮ ಚಾನಲ್ ಫಾಲೋ ಮಾಡೋದ್ರಿಂದ ನಿಮ್ಗೇನು ಬೆನಿಫಿಟ್ ಅಂದರೆ, ನೀವು 1 ಲಕ್ಷ ರೂಪಾಯಿ ಕೊಟ್ಟು ಕೋರ್ಸ್ ಮಾಡ್ತೀರ ಗೊತ್ತಾ, ಅದನ್ನು ಇಲ್ಲಿ ಫ್ರೀಯಾಗೇ ಕಲ್ತ್ಕೋಬೋದು. ನೀವು ಏನಿಲ್ಲ, ಒಂದು 10 ಟ್ರೇಡ್ ನಾವು ಮಾಡೋದು, ಒಂದು 10 ಸ್ಟ್ರಾಟಜಿನ ನಾವು ಮೆನ್ಷನ್ ಮಾಡಿ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ. ಆ ಸ್ಟ್ರಾಟಜಿನ ನೀವು ಪೇಪರ್ ವರ್ಕ್ ಮಾಡಿ, ಪೇಪರ್ ವರ್ಕ್ ಮಾಡಾದಮೇಲೆ ನಿಮ್ಗೆ ಅದರಲ್ಲಿ ರಿಸಲ್ಟ್ ಬರುತ್ತೆ. 10 ಟ್ರೇಡಲ್ಲಿ 9 ಟ್ರೇಡು 8 ಟ್ರೇಡ್ ಸಕ್ಸಸ್ ಆಗಿದೆ ಅಂದರೆ ಅವಾಗ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ. ಅವಾಗ ಅದು ಯಾಕಾಗಲ್ಲ? ಆಗತ್ತೆ, ಎಲ್ಲರೂ ಮಾಡ್ಬೋದು. ಇದರಲ್ಲಿ 100ರಲ್ಲಿ ಒಂದು 10% ಜನ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇದರಲ್ಲಿ ಮಿಕ್ಕಿದವರೆಲ್ಲ ಲಾಸ್ ಆಗ್ತಾರೆ. ಕಾರಣ ಏನಂದರೆ, ಸರಿಯಾದ ಗೈಡೆನ್ಸ್ ಇಲ್ಲ, ಸರಿಯಾಗಿ ಹೇಳ್ಕೊಡೋರಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಮತ್ತು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಇದರಲ್ಲಿ ಸೆಬಿ ರೂಲ್ಸ್ ತುಂಬ ಇರೋದ್ರಿಂದ ನಾವು ರಿಜಿಸ್ಟರ್ ಆಗಿಲ್ಲ. ಅದರಿಂದ ನಾವು ಇದನ್ನೇ ತಗೊಳ್ಳಿ, ಇದನ್ನೇ ಬೈ ಮಾಡಿ, ಇದನ್ನೇ ಸೆಲ್ ಮಾಡಿ ಅಂತ ನಾನು ಹೇಳೋಂಗಿಲ್ಲ. ಓಕೆ? ನೀವು ನಮ್ಮ ಚಾನಲ್ ಫಾಲೋ ಮಾಡೋದ್ರಿಂದ ನಾವೇನು ಮಾಡ್ತೀವೋ ಅದನ್ನು ನೀವು ಮಾಡಿ, ನೀವು ಇಂಡಿವಿಜುವಲ್ ಆಗಿ ಟ್ರೈ ಮಾಡಬೇಕಷ್ಟೆ. ಓಕೆನಾ? ನಾವು ಯಾವುದು ಇದೇ ತಗೊಳ್ಳಿ ಇದೆ ಅಂತ ಹೇಳೋಂಗಿಲ್ಲ, ನಮಗೆ ತೊಂದರೆ ಆಗುತ್ತೆ. ಇದರಿಂದ ನಾನು ಎಲ್ಲರಿಗೂ, ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಎಲ್ಲರಿಗೂ ಹೆಲ್ಪ್ ಹೋಗೋ ಥರ ನಾನು ವೀಡಿಯೋಸ್ ಮಾಡ್ತೀನಿ. ಇದರಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಟ್ರೇಡಿಂಗಲ್ಲಿ ಇನ್ನೊಂದು ಜಾಬ್ ಮಾಡಿಕೊಂಡು ನೀವು ಪಾರ್ಟ್ ಟೈಮ್ ಇನ್ಕಮ್ ಆರಾಮಾಗಿ ನಿಮ್ಮ ಸ್ಯಾಲ್ರಿ ಏನು ಬರ್ತದೆ ಅಷ್ಟು ಇಲ್ಲ ಅರ್ನ್ ಮಾಡೋ ಥರ ನಾವು ಸ್ಟಡಿ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ನೀವು ನಮ್ಮನ್ನು ಫಾಲೋ ಮಾಡಿದ್ರೆ ನೀವು ಕಲ್ತ್ಕೋಬೋದು. ಒಂದು ತಿಂಗಳು ನೋಡಿ, ಆಮೇಲೆ ನೀವೇ ಟ್ರೈ ಮಾಡಿ. ಇದು ನನ್ನ ಆಸೆ. ಆದ್ದರಿಂದ ಈ ಚಾನಲ್ ಓಪನ್ ಮಾಡಿದ್ದೀನಿ. ನೀವು ಎಲ್ಲರೂ ಈ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಳಲ್ಲಿ ಒಂದೊಂದು ವೀಡಿಯೋ ಆಗಿ ನಾನು ವಿವರವಾಗಿ ತಿಳಿಸ್ತೀನಿ. ಇದು ಫಸ್ಟ್ ವೀಡಿಯೋ ಈ ಚಾನಲ್ ಓಪನ್ ಮಾಡಿರೋದ್ರಿಂದ ಚಿಕ್ಕದಾಗಿ ಒಂದು ಪರಿಚಯ ಇರಲಿ ಅಂತ ಹಾಕ್ತಾಯಿದ್ದೀನಿ. ಓಕೆ? ಎಲ್ಲರಿಗೂ ಹೆಲ್ಪ್ ಆಗಲಿ. ಹೆಣ್ಮಕ್ಳಿಗೆ, ಕಷ್ಟಪಟ್ಟು ಜಾಬ್ ಮಾಡ್ತಾ ಇರೋರಿಗೆ ಮತ್ತು ಆಲ್ರೆಡಿ ಟ್ರೇಡಲ್ಲಿ ಸೋತಿರೋರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. A to Z ಇವ್ರಿಗೆ ಅಂತಲ್ಲ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ, ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 100ರಲ್ಲಿ ಒಂದು 90% ಜನ ಫೈಲ್ ಆಗಿ 10% ಜನ ಮಾತ್ರ ಸಕ್ಸಸ್ ಆಗ್ತಾ ಇದ್ದಾರೆ ಲೈಫಲ್ಲಿ, ಬಿಸ್ನೆಸ್ಸಲ್ಲಿ, ಯಾವುದರಲ್ಲ ಆಗಲು. ಓಕೆನಾ? ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಅನುಭವದಲ್ಲಿ, ನನ್ನ ಈ 15 ವರ್ಷ ಅನುಭವದಲ್ಲಿ ಮುಂಚಿನ ಲೈಫು ನಾನು ನೋಡಿದ್ದೀನಿ, ಇವಾಗ ಪ್ರೆಸೆಂಟ್ ಲೈಫು ನಾನು ನೋಡ್ತಾ ಇದ್ದೀನಿ. ಮುಂಚೆ ಮುಳ್ಳು ದಾರಿ ಥರ ಇತ್ತು ನನ್ನ ಲೈಫ್, ಇವಾಗ ಹೂವಿನ ದಾರಿ ಥರ ಇರೋದಕ್ಕೆ ಕಾರಣ ಏನು ಗೊತ್ತಾ? ಈ ಸ್ಪಿರಿಚುವಲ್ ಜರ್ನಿ. ಶೇರ್ ಮಾರ್ಕೆಟಲ್ಲಿ ಇರೋರಿಗೆ ಮಾತ್ರ ರಾಮಬಾಣ ಥರ ಹೆಲ್ಪ್ ಮಾಡುತ್ತೆ ಈ ಸ್ಪಿರಿಚುವಲ್ ಲೈನ್. ಈ ಕ್ರಿಯಾಯೋಗ, ಮೆಡಿಟೇಷನ್, ಈ 5 minute ಬ್ರೀತ್ ವರ್ಕ್ ಕ್ಲಾಸಸ್ ಎಲ್ಲ ಕ್ಲಾಸಸ್ ಬೇಕು ಅಂತ ಹೇಳಿದ್ರು ನಮ್ಮದು ಬ್ರೀತಿಂಗ್ ಫಾರ್ ಸಕ್ಸಸ್ಫುಲ್ ಲೈಫ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ಬ್ರೋಚರ್ ಕಾಣ್ತಾ ಇದೆ ನೋಡಿ, ಇದರಲ್ಲಿ ಕಾಲ್ ಮಾಡಿದ್ರೆ ನಿಮಗೆ ಗೈಡೆನ್ಸ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆ? ಇದನ್ನು ನೋಡ್ಬೇಡಿ, ಯಾವುದೇ ಬಿಸ್ನೆಸ್ಸಲ್ಲಾದರೂ ಇದರಲ್ಲಿದ್ದರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು, ಮುಖ್ಯವಾಗಿ ಈ ಶೇರ್ ಮಾರ್ಕೆಟ್ ಟ್ರೇಡಿಂಗಲ್ಲಿರೋರಿಗೆ. ಓಕೆ? ಥ್ಯಾಂಕ್ ಯು, ಧನ್ಯವಾದಗಳು.